ಶಾಸ್ತ್ರದಲ್ಲಿ ಒಂದು ಮಾತು, ನಾವು ಪ್ರತಿನಿತ್ಯ ಹಸ್ತೋದಕವನ್ನು ಮಾಡುವಾಗ ಒಂದು ಮಾತು ಹೇಳ್ತೇವೆ, ಯತಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ ಅಂಥೇಳಿ. ಹರಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ ನಾವು ಪ್ರತಿನಿತ್ಯ ಹೇಳುವಂತಹ ಶ್ಲೋಕ. ಯಾವ ಮನೆಯಲ್ಲಿ ಒಬ್ಬ ಯತಿಗಳು ತಾವು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ, ಆಗ ಆ ಮನೆಯಲ್ಲಿ ಸಾಕ್ಷಾತ್ ಭಗವಂತನೇ ಬಂದು ಸ್ವೀಕಾರವನ್ನು ಮಾಡ್ತಾನೆ ಅಂಥೇಳಿ. ಯಾವ ಮನೆಯಲ್ಲಿ ಭಗವಂತ ತಾನು ಸ್ವೀಕಾರ ಮಾಡಿದ್ದಾನೆ, ಸಮಸ್ತವಾದಂತಹ ಲೋಕಕ್ಕೂ ಕೂಡ ನಾವು ಭೋಜನವನ್ನು ಮಾಡಿಸಿದಂತೆ ಅಂಥೇಳಿ ತಿಳಿಸಿಕೊಡ್ತಾರೆ. ಅದನ್ನೇ ಕನ್ನಡೀಕರಿಸಿ ಹೇಳ್ತಾ ಇದ್ದಾರೆ ಸುಳಾದಿನಲ್ಲಿ, ಗುರುವುಂಡ ಮನೆಯಲ್ಲಿ ಹರಿತಾ ಉಂಬುವನು ಅಂಥೇಳಿ. ಹರಿರ್ಯಸ್ಯ ಗೃಹೇ ಭುಂಕ್ತೆ ಅಂದಿದ್ದನ್ನೇ ಕನ್ನಡೀಕರಣ ಮಾಡಿ ಹೇಳ್ತಾ ಇದ್ದಾರೆ, ಗುರುವುಂಡ ಮನೆಯಲ್ಲಿ ಹರಿತಾ ಉಂಬುವನು ಅಂಥೇಳಿ. ಆದ್ದರಿಂದ ನಾವು ಪ್ರತಿನಿತ್ಯ ರಾಯರು ಮೊದಲಾದಂಥ ಜ್ಞಾನಿಗಳಿಗೆ ಹಸ್ತೋದಕವನ್ನು ಏನು ಕೊಡ್ತೇವೆ ಅದೆಂದಿಗೂ ಕೂಡ ವ್ಯರ್ಥ ಅಂತ ಆಗೋದಿಲ್ಲ. ಅಕ್ಷಯಂ ಕರ್ಮಯಸ್ಮಿಂ ಪರೇ ಸ್ವರ್ಪಿತಂ. ಅದರಿಂದಾಗಿ ಅದನ್ನು ಭಗವಂತ ಪ್ರೀತಿಗೊಂಡು ಪೂರ್ಣಾನುಗ್ರಹವನ್ನು ಮಾಡ್ತಾನೆ ಅಂತ ನಾವು ತಿಳಿಬೇಕು. ಗೋಪಾಲದಾಸರಿಗೆ ಗುರುಗಳನ್ನು ಸ್ತೋತ್ರ ಮಾಡುವಾಗ ಬಹಳ ಉತ್ತುಂಗಕ್ಕೇರಿ ಬಿಡ್ತಾರೆ, ಮೈ ಮರೆತು ಬಿಡ್ತಾರೆ, ಆ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಹೇಳುವಾಗ ಹೇಳ್ತಾರೆ, ಯಾರು ಗುರುಗಳು ಅಂತ ಸ್ತೋತ್ರ ಮಾಡ್ತಾರೆ. ಗುರುಗಳಿಂದಧಿಕ ಇನ್ನಾರೂ ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರು ನೋಡು. ಯಾರು ಗುರುಗಳು ಅಂದರೆ ಗುರುಗಳಿಗಿಂತ ಆಪ್ತರಾದಂತಹವರು ಯಾರಿದ್ದಾರೆ? ಗುರುಸ್ವಾಮಿ ವರದ ಗೋಪಾಲ ವಿಠ್ಠಲ ಅಂತ ಸ್ತೋತ್ರ ಮಾಡ್ತಾ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಅಂತ ಹೇಳ್ತಾರೆ. ಅಂತಹ ಗುರುಗಳನ್ನು ಸ್ಮರಣೆ ಮಾಡೋದ್ರಿಂದಾಗಿ ಏನಾಗುತ್ತೆ ನಮಗೆ? ಗುರುಗೋಪಾಲ ವಿಠ್ಠಲ ಒಲಿವ. ಅದರಿಂದ ಗುರುರಾಜ ಗುರು ಸಾರ್ವಭೌಮ ಹೀಗೆಲ್ಲ ದಾಸರಾಯರು ಮೇಲಿಂದ ಮೇಲೆ ಸ್ತೋತ್ರ ಮಾಡಿದ್ದಾರೆ. ಅನೇಕ ಪ್ರಸಂಗಗಳನ್ನು ನಾವು ಕೇಳಿದ್ದೇವೆ ರಾಯರ ಮಹಿಮೆಯಲ್ಲಿ. ಮೃತ್ಯು ಬಂದಂತಹ ಆ ದೇಸಾಯಿಯ ಮಗ ಏನು ಮೃತ್ಯುವಿಂದ ಪೀಡಿತನಾಗಿದ್ದಾನೆ, ಆ ಮೃತ್ಯುವನ್ನು ಪರಿಹಾರ ಮಾಡಿದಂತಹ ಸ್ತೋತ್ರವನ್ನು ಗುರುಜಗನ್ನಾಥದಾಸರು ಮಾಡಿದ್ದಾರೆ. ಮೃತ್ಯುದೂತರು ತಂದನು ಪೊಂದಿದ ನಿಜ ಭೃತ್ಯನ ಕರೆದೊಯ್ಯಲು, ಸತ್ತ ದ್ವಿಜನ ತಾನು ಮತ್ತೆ ಧರೆಗೆ ತಂದು, ಮೃತ್ಯು ಬಿಡಿಸಿ ಸುಖವಿತ್ತು ಪೊರದಿಹರನ್ನ ನಂಬಿ ಕೆಟ್ಟವರಿಲ್ಲವೋ, ಈ ಗುರುಗಳ ನಂಬದೆ ಕೆಡಲಿ ಅಂಥೇಳಿ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ದಾಸರಾಯರು ಗುರುಗಳ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಯಾಕೆ ಅಂದರೆ 365 ದಿವಸಗಳಲ್ಲಿ ಜ್ಞಾನಿಗಳಾದಂತಹವರು ಅವರು ಯೋಗ ದೃಷ್ಟಿಯಿಂದ ತಾವು ಅಂತರ್ಮುಖರಾಗಿ ಬಿಟ್ಟಿರ್ತಾರೆ. ಯಾವಾಗ ತಮ್ಮ ವರ್ಧಂತಿ ಅಥವಾ ಆರಾಧನೆ ಅಂತಿರುತ್ತೆ ಆವಾಗ ಕಣ್ಣು ತೆರೆದು ಕೂತಿರ್ತಾರಂತೆ. ಅದರಿಂದ ಕಣ್ಣು ತೆರೆದು ಕೂತಿರ್ತಾರಂತೆ ಜ್ಞಾನಿಗಳು. ಯಾತಕ್ಕೆ ಅಂತ, ಯಾರಾದರೂ ನಮ್ಮನ್ನು ತತ್ವಜ್ಞಾನ ಅಪೇಕ್ಷಿಸಿ ಬರ್ತಾರಾ ಅಂತ ಹೇಳಿದರೆ ತಥಾಸ್ತು ಅಂತೇಳಿ ಪೂರ್ಣಾನುಗ್ರಹವನ್ನು ತಕ್ಷಣಕ್ಕೆ ಮಾಡ್ತಾರಂತೆ. ಬೇರೆ ಸಂದರ್ಭದಲ್ಲಿ ಆಗಬೇಕಾದ್ರೆ ಅಂತರ್ಮುಖಿಗಳಾಗಿ ಬಿಟ್ಟಿರ್ತಾರೆ. ಯಾಕಂದರೆ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳೋದ್ರಲ್ಲಿ ಅವರು ಮಗ್ನರಾಗಿರ್ತಾರೆ. ಆದ ಕಾರಣದಿಂದ ಪೂರ್ಣಾನುಗ್ರಹ ಅನ್ನೋದು ಆ ಸಂದರ್ಭದಲ್ಲಿ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಆರಾಧನೆ, ಆ ವರ್ಧಂತಿ, ಪಟ್ಟಾಭಿಷೇಕ ಆದಂತಹ ದಿವಸಗಳು ಅಂಥೇಳಿ ನಾವು ಆ ದಿವಸಗಳಿಗೆ ಮಹತ್ವವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದೇವೆ. ಅದರಂತೆ ಗುರುಗಳ ಆ ಕಾರುಣ್ಯಕ್ಕೆ ನಾವು ಪಾತ್ರರಾಗಬೇಕು. ಸಯೇವ ರಾಘವೇಂದ್ರಾಖ್ಯೋ ಗುರುರಾಸೀನ್ ಮಹಾಶಯಾಹ ತಸ್ಮಾತ್ ಸ್ವಸ್ಯ ಮಹಿಮ್ನ ಸೌಲೋಕೆ ವಿಖ್ಯಾತವಾನ್ ಭೃಶಂ ಅಂಥೇಳಿ ವರ್ಣನೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಮಹಾತ್ಮ್ಯ ಗ್ರಂಥದಲ್ಲಿ. ಅನೇಕ ರೀತಿಯಲ್ಲಿ ರಾಯರಲ್ಲಿ ಶೇಷಾಂಶ ಇದೆ. ಹಾಗೆ ವಾಯುದೇವರು ವಿಶೇಷವಾಗಿ ಅವಿಷ್ಟರಾಗಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಮಹಾತ್ಮೆ ರಾಯರು ಜಗತ್ತಿನಲ್ಲಿ ತೋರಿಸಲಿಕ್ಕೆ ಸಾಧ್ಯವಾಗಿದೆ. ನಮಗೆಲ್ಲ ಸಂದೇಹ, ಕರೆದಲ್ಲೆಲ್ಲ ರಾಯರು ಬರ್ತಾರಾ ಅಂಥೇಳಿ. ಹಾಗಿಲ್ಲ ಅಂತಾರೆ, ಕರೆದಲ್ಲಿಗೆ ಬರುವ ರಾಘವೇಂದ್ರ ಅಂಥೇಳಿ. ಹಾಗೆ ಪ್ರಕಟಿಸಿ ತೋರಿದೆ ಮುಕುತಿಯ ಬೇಡಿದ ಭಕುತನ ಯೋಗ್ಯತೆ ನಿಖಿಲ ಜನರಿಗೆ ರಾಘವೇಂದ್ರ ವಿಜಯ. ಭಕ್ತಿಯ ಸ್ವರೂಪ ಅಂದ್ರೇನು ಅಂಥೇಳಿ 3 ಅವತಾರದಲ್ಲಿ ತಾವು ತಿಳಿಸಿಕೊಟ್ಟಿದ್ದಾರೆ. ಪ್ರಹ್ಲಾದರಾಜರಾಗಿದ್ದಾಗ ಭಕ್ತಿಯ ಸ್ವರೂಪವನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾನುಭಾವರೇ ದಾಸಕೂಟವನ್ನು ಉದ್ಧಾರ ಮಾಡಿ ಸುಲಭವಾದಂತಹ ರೀತಿಯಲ್ಲಿ ಭಕ್ತಿಯ ಆ ಪರಾಕಾಷ್ಠೆಯನ್ನು ಜಗತ್ತಿಗೆ ತೋರಿಸಿದಂತಹವರೇ ಅವರು. ಅವರೇ ರಾಘವೇಂದ್ರ ತೀರ್ಥರಾಗಿ ಪುನಃ ಆ ಭಕ್ತಿಯನ್ನು ಪುನರುಜ್ಜೀವನ ಮಾಡ್ತಾ ಇದ್ದಾರೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನೇನು ಮಾಡಲು ನೀನೊಲಿಯದೆಂದು ಪ್ರಾಣೇಶ ವಿಠಲನ ಕಾಣರೋ ಜನರು. ಅನೇಕ ವಿಧದಲ್ಲಿ ಭಗವಂತನ ನಾವು
ಒಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೇವೆ. ಆದರೆ ಶ್ರಮಯೇವ ಹಿ ಕೇವಲಂ ಅಂತಾಗತ್ತೆ. ಬಹಳಷ್ಟು ಶ್ರಮ ಪಡ್ತೇವೆ, ಆದರೆ ಭಗವಂತನ ಕರುಣೆ ಅನ್ನೋದಾಗೋದಿಲ್ಲ. ಯಾಕೆ ಅಂತಂದರೆ, ಯಾವಾಗ ಇಂಥ ಗುರುಗಳನ್ನು ನಾವು ನಿರ್ಲಕ್ಷ್ಯ ಮಾಡಿರ್ತೇವೆ ಆಗ ಭಗವಂತ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಾಣೇಶ ವಿಠ್ಠಲನ ಕಾಣರೋ ಜನರು, ಪ್ರಾಣೇಶ ವಿಠ್ಠಲನ ನಾವು ಕಾಣಬೇಕು ಅಂತಂದರೆ ಇಂತಹ ಗುರುಗಳ ಕಾರುಣ್ಯ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಆದಿಯಲಿ ಪ್ರಹ್ಲಾದ ನಾಮಕನಾದ, ತ್ರೇತಾಯುಗದಿ ಲಕ್ಷ್ಮಣನಾದ, ದ್ವಾಪರ ಯುಗದಿ ಬಲಬಾಹ್ಲೀಕನಾಮದಲ್ಲಿ ಯಾದವೇಶನ ಭಜಿಸಿ ಕಲಿಯುಗ ಪಾದದೊಳುತಾ ಎರಡು ಜನ್ಮವ ಸಾದರದಿ ತಾಧರಿಸಿ ಮೆರೆದನು ದೇವಗುರುರಾಯ. ಎಲ್ಲ ಪೂರ್ವ ಇತಿಹಾಸವನ್ನು ಎಷ್ಟು ಪ್ರಮಾಣಗಳು ದಾಸರಾಯರಿಂದ, ಎಲ್ಲ ಬಾಹ್ಲಿಕರಾಜರೇ, ಪ್ರಹ್ಲಾದರಾಜರೇ, ವ್ಯಾಸತೀರ್ಥರೇ ರಾಯರು ಅನ್ನೋದಕ್ಕೆ ಇದಕ್ಕಿಂತ ಪ್ರಮಾಣಗಳು ಮತ್ತೊಂದು ಬೇಕಾಗಿಲ್ಲ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಪುಣ್ಯವು ನಿನ್ನ ವಶದಲ್ಲಿ ಶ್ರೀನಿವಾಸನು ಸತತ ಇಪ್ಪನು, ನೀನೇ ಲೋಕತ್ರಯದಿ ಧನ್ಯನು ಮಾನ್ಯ ಸುರರಿಂದ. ಎಷ್ಟು ಪುಣ್ಯ ಇರಬೇಕು ಮಂದ ಭಾಗ್ಯರಿಗೆ, ದೊರೆಯದಿವರ ಸೇವಾ ಅಂತ ಹೇಳ್ತಾರೆ. ರಾಯರ ಭಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಅಂತಂದರೆ ಅವರಲ್ಲಿ ಭಕ್ತಿಯನ್ನು ಮಾಡಬೇಕು. ಪುಣ್ಯ ಇದ್ದರೆ ಮಾತ್ರ ಅವರ ಸೇವೆ ಅನ್ನೋದು ದೊರಕತ್ತು. ಯಾರ್ಯಾರಿಗೂ ರಾಯರ ಸೇವೆ ಅನ್ನೋದು ಮಾಡಲಿಕ್ಕಾಗೋದಿಲ್ಲ. ಅನೇಕ ರೀತಿಯಿಂದಲೇ ಬೇಕಾದ ಸಂಪತ್ತು ದೇವರು ನಮಗೆ ಕೊಟ್ಟಿರಬಹುದು, ಆದರೆ ಆ ಸಂಪತ್ತು ಯಾವ್ಯಾವುದೋ ಕಾರ್ಯಕ್ಕೆ ವಿನಿಯೋಗವಾಗುತ್ತೆ ಹೊರತು ರಾಯರದನ್ನು ಅಪೇಕ್ಷೆ ಪಡೋದಿಲ್ಲ. ಕೇವಲ ಭಕ್ತಿ ಇದ್ದರೆ ಮಾತ್ರ, ಆ ಜೀವರಿಗೆ ಯೋಗ್ಯತೆ ಇದ್ದರೆ ಮಾತ್ರ, ಸಜ್ಜೀವರಾಶಿ ಆಗಿದ್ದರೆ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾರಂತೆ. ಅದಕ್ಕೋಸ್ಕರ ಹೇಳ್ತಾರೆ, ಏನು ಪುಣ್ಯವೋ ನಿನ್ನ ವಶದಲ್ಲಿ ಶ್ರೀನಿವಾಸನು ಸತತ ಇಪ್ಪನು. ನಾವೆಲ್ಲ ಕರೆದಾಗ ಭಗವಂತ ಬರ್ತಾನೋ ಅನ್ನುವಂತಹ ವಿಚಾರದಲ್ಲಿ ಸಂದೇಹ ಅಂತ ನಾವು ಕೇಳೋದು. ಆದರೆ ನಿನ್ನ ವಶದಲ್ಲಿ ಶ್ರೀನಿವಾಸನು ಸತತ ಇಪ್ಪನು ಅಂತ ಹೇಳ್ತಾರೆ. ಭಗವಂತ ಯಾವಾಗಲೂ ಇವರ ಕರದಲ್ಲಿ ಬಂದು ಅನುಗ್ರಹವನ್ನು ಮಾಡ್ತಾನೆ, ಸತತ ಇಪ್ಪನು, ಅದರಲ್ಲಿ ಸಂದೇಹವೇ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನೀನೇ ಲೋಕತ್ರಯದಿ ಧನ್ಯನು ಮಾನ್ಯ ಸುರರಿಂದ. ಇಂತಹ ರೀತಿಯಲ್ಲಿ ರಾಯರ ಕೀರ್ತನೆಯನ್ನು, ಆ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಎಲ್ಲ ದಾಸರಾಯರು. ನಿನ್ನ ಕಥೆಗಳ ಶ್ರವಣ ಮಾಡಿಸೋ ಅಂತೆಲ್ಲ ಪ್ರಾರ್ಥನೆ ಮಾಡಿ ಕೊನೆಗೆ ಒಂದು ಮಾತನ್ನು ದಾಸರಾಯರು ಹೇಳ್ತಾರೆ, ನಿನ್ನ ಗೆಳೆತನ ನೀಡೋ ಯತಿವರ ಎನ್ನನರ್ಪಿಸುವೆ. ಹೀಗಾಗಬೇಕು. ನಮ್ಮನ್ನು ನಾವು ಪೂರ್ಣವಾಗಿ ಅರ್ಪಿಸಿಕೊಂಡಾಗ ಪೂರ್ಣಾನುಗ್ರಹವನ್ನು ರಾಯರು ನಮಗೆ ಮಾಡ್ತಾರೆ. ಅಷ್ಟು ಉತ್ತುಂಗ ರೀತಿಯಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಅಂತ ಆ ಭಕ್ತಿಯ ಸ್ವರೂಪಗಳನ್ನು ನಿರ್ಣಯ ಮಾಡಿ ಅನೇಕ ರಾಯರ ಸ್ತೋತ್ರದಲ್ಲಿರುವಂತಹ ಮಹಿಮೆಯನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ನಿನ್ನೆಯ ದಿವಸ ರಾಯರ ಸ್ತೋತ್ರದಲ್ಲಿರುವಂತಹ ಆ ಮಹಿಮೆಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. ಆ ಒಂದೊಂದು ಸ್ತೋತ್ರಕ್ಕೂ ಕೂಡ, ಒಂದೊಂದು ಆ ಪದ್ಯಕ್ಕೂ ಕೂಡ, ಒಂದೊಂದು ಶ್ಲೋಕಕ್ಕೂ ಕೂಡ ಬಹಳಷ್ಟು ಮಹತ್ವ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಪೂರ್ಣಬೋಧ ಅಂತ ಪ್ರಾರಂಭ ಆಗುತ್ತೆ, ಜೀವೇಶ ಭೇದ ಅಂಥೇಳಿ 2ನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಒಂದೊಂದಕ್ಕೂ ಒಂದೊಂದು ಮಹತ್ವ ಇದೆ ಅಂತ ಹೇಳ್ತಾರೆ. ಯಾರಿಗಾದರೂ ಉತ್ತಮ ಮಾತುಗಾರಿಕೆ, ವಕ್ತೃತ್ವ ಬರಬೇಕಾ, ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಪ್ರಾರ್ಥನೆ ಮಾಡಿರಿ. ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ಅಂತ ಪ್ರಾರ್ಥನೆ ಮಾಡಿರಿ. ಒಳ್ಳೆ ವಕ್ತೃತ್ವ ರಾಯರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅತಿಶಯವಾಗಿ ಹೇಳಿರುವಂಥದ್ದಲ್ಲ, ಇದನ್ನು ಅನುಭವಿಸಿದಂತಹ ಎಷ್ಟೋ ಮಹಾತ್ಮರಿದ್ದಾರೆ. ಆದ್ದರಿಂದ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಆ ಫಲಶ್ರುತಿಯನ್ನು ನಿರ್ದೇಶ ಮಾಡ್ತಾ ಇದ್ದಾರೆ. ಶ್ರೀರಾಘವೇಂದ್ರ ಸಕಲ ಪ್ರದಾತ ಅಂಥೇಳಿ ಅವರನ್ನು ಸ್ತೋತ್ರ ಮಾಡಿದರೆ ನಾವು ಮಾಡಿದಂತಹ ಎಲ್ಲ ಪಾಪಗಳ ಪರಿಹಾರ ಅನ್ನುವಂಥದ್ದಾಗತ್ತೆ. ಹೀಗೆ ಒಂದೊಂದು ಶ್ಲೋಕಕ್ಕೂ ಒಂದೊಂದು ರೀತಿಯಾದಂತಹ ಫಲಶ್ರುತಿ. ಯಾರಿಗಾದರೂ ತತ್ವಜ್ಞಾನ ಬೇಕಾ, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಸ್ತೋತ್ರ ಮಾಡಿರಿ, ಪೂರ್ಣಾನುಗ್ರಹವನ್ನು ಮಾಡ್ತಾರೆ. ಈ ಜನ್ಮದಲ್ಲಿ ಶಾಸ್ತ್ರ ಶ್ರವಣ ಮಾಡಿಸಿದರೂ ಕೂಡ ಮುಂದೆಂದೋ ಜನ್ಮದಲ್ಲಿ ನಿಮ್ಮಿಂದ ಪರಿಪಕ್ವವಾದಂತಹ ಭಗವತ್ ತತ್ವಜ್ಞಾನವನ್ನು ಕೊಟ್ಟು ಉದ್ಧಾರ ಮಾರ್ಗವನ್ನು ತೋರಿಸಿಕೊಡ್ತಾರೆ ರಾಯರು. ಅದರಿಂದ ವ್ಯರ್ಥ ಅಂತಿಲ್ಲವೇ ಇಲ್ಲ. ವೈರಾಗ್ಯ ಬೇಕು. ಎಲ್ಲ ನಮ್ಮ ಜೀವನದಲ್ಲಿ ಬಹಳಷ್ಟು ವಿಘ್ನಗಳು, ಶ್ರೇಯಾಂಸಿ ಬಹುವಿಘ್ನಾನಿ ಅಂಥೇಳಿ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತ ಆದಾಗ ಬಹಳಷ್ಟು ವಿಘ್ನಗಳು ಬರುತ್ತೆ. ಆ ವಿಘ್ನಗಳು ಪರಿಹಾರ ಆಗಬೇಕು ಅಂತಂದರೆ ದಯಾದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಅಂತ ಸ್ತೋತ್ರ ಮಾಡಿರಿ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಬರುವಂತಹ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾರೆ ರಾಘವೇಂದ್ರ ತೀರ್ಥರು ಅಂತಾರೆ. ಆದರೆ ನಾವು ಆ ಸ್ತೋತ್ರಗಳನ್ನು ಹೇಳುವುದರಲ್ಲಿ ಅನುಸಂಧಾನ ಬಹಳ ಕಡಿಮೆ ಇರುತ್ತೆ. ಸ್ತೋತ್ರವನ್ನು ಸ್ತೋತ್ರಾತ್ಮಕವಾಗಿ ಹೇಳಬೇಕು, ಭಕ್ತಿಯಿಂದ ಹೇಳಿದಾಗ ಮಾತ್ರ ಫಲ. ಆ
ಹೇಳುವಂತಹ ರೀತಿಯಲ್ಲಿ ಭಕ್ತಿ ಕಡಿಮೆ ಆಯಿತು ಅಂತಾದಾಗ ಫಲವೂ ಕೂಡ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನಾವು ಕೇಳ್ತೇವೆ, ಅನೇಕ ರೀತಿಯಲ್ಲಿ ಯಾಗಯಜ್ಞಗಳನ್ನು ಮಾಡ್ತೇವೆ, ಬಹಳಷ್ಟು ಭಗವಂತನ ಕುರಿತಾದಂತಹ ರೀತಿಯಲ್ಲಿ ಧಾರ್ಮಿಕರಾಗೇ ಇರ್ತೇವೆ, ಆದರೂ ಕೂಡ ಫಲ ಬರೋದರಲ್ಲಿ ವ್ಯತ್ಯಾಸ ಆಗುತ್ತೆ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತಾ ಇರ್ತೇವೆ. ಇದಕ್ಕೆ ಕಾರಣ ಏನು ಅಂತಂದರೆ ಕರ್ತೃವೈರ್ಗುಣ್ಯ ಅಂತ ಹೇಳಿ. ನಾವು ಮಾಡೋದರಲ್ಲಿ ವ್ಯತ್ಯಾಸ ಆಗೋದ್ರಿಂದಾಗಿ ಫಲದಲ್ಲಿ ವ್ಯತ್ಯಾಸ ಆಗುತ್ತೆ ಹೊರತು ಜ್ಞಾನಿಗಳು ಫಲ ಕೊಟ್ಟಿಲ್ಲ ಅಂತ ಎಂದಿಗೂ ಭಾವಿಸಬಾರ್ದು. ನಾವು ಮಾಡಿರೋದರಲ್ಲಿ ವ್ಯತ್ಯಾಸ ಇದ್ದಾಗ ದೋಷಗಳೇ ಬಹಳ, ಅದರಿಂದಾಗಿ ಫಲ ಬರೋದರಲ್ಲಿ ವ್ಯತ್ಯಾಸವಾಗುತ್ತೆ ಹೊರತು ಜ್ಞಾನಿಗಳು ಫಲ ಕೊಟ್ಟಿಲ್ಲ ಅಂತ ಭಾವಿಸೋದಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ಚತುರ್ವಿಧ ಪುರುಷಾರ್ಥವನ್ನು ಯಾರಾದರೂ ಬಯಸ್ತಾ ಇದ್ದಾರೆ, ಅದರ ಸಿದ್ಧಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಹಂತುನ ಕಾಯ್ದಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್ ಅಂತ ಏನು ಸ್ತೋತ್ರ ಮಾಡ್ತೇವೆ ನಾವು, ಅದರ ಸ್ತೋತ್ರವನ್ನು ಮಾಡಬೇಕು. ಹಾಗೆ ಬಹಳಷ್ಟು ನಮಗೆ ಜೀವನದಲ್ಲಿ ಆತಂಕಗಳಿವೆ, ಆ ಆತಂಕಗಳೆಲ್ಲ ನಿವೃತ್ತಿಯಾಗಬೇಕು, ಅದಕ್ಕೋಸ್ಕರ ರಾಯರ ಸ್ತೋತ್ರವನ್ನು ಹೇಳಬೇಕು. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ ಅಂತ ಸ್ತೋತ್ರ ಮಾಡಿರಿ. ಯಾವಾಗಲೂ ಕೂಡ ಭಗವಂತ ನಿಮ್ಮ ಆತ್ಮ ಸಂರಕ್ಷಣೆಯನ್ನು ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ. ಸರ್ವಾಭೀಷ್ಟ ಸಿದ್ಧಿಗೋಸ್ಕರವಾಗಿ ಅನೇಕ ಸ್ತೋತ್ರಗಳು, ಪ್ರತಿಯೊಂದು ಶ್ಲೋಕಗಳಿಗೂ ಕೂಡ ಇಷ್ಟೆಲ್ಲ ಫಲ ಇದೆ, ಅದರಿಂದ ಸ್ತೋತ್ರವನ್ನು ಮಾಡಿರಿ. ಇದಕ್ಕೆಲ್ಲ ಯೋಗ್ಯ ಕಾಲ ಅಂತ ಇದೆ, ಯೋಗ್ಯವಾದಂತಹ ರೀತಿಯಲ್ಲಿ ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಸ್ತೋತ್ರ ಮಾಡಿದಾಗ ರಾಯರು ಪೂರ್ಣಾನುಗ್ರಹವನ್ನು ಮಾಡ್ತಾರೆ. ಅನಂತೋರ್ಥ ಪ್ರಕಟಿತ ತ್ವಯಾಣೋ ಭಾಷ್ಯ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತೈ ಕೃಷ್ಣೇನೇವ ಆನನಾಂತರೇ. ಒಂದೊಂದು ಅವರ ಗ್ರಂಥಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಗುರುಗುಣಸ್ತವನದಲ್ಲಿ, ರಾಘವೇಂದ್ರ ವಿಜಯದಲ್ಲಿ. ಅದರ ವಿಚಾರವನ್ನು ಕೂಡ ನಾವು ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕು. ಯಾಕೆ ಅಂದರೆ ರಾಯರು ಕೊಟ್ಟಿರುವಂತಹ ದೊಡ್ಡ ಭಾಗ್ಯ ಯಾವುದು ಅಂತಂದರೆ ಅವರೆಲ್ಲ ಗ್ರಂಥಗಳು. ಆ ಗ್ರಂಥದ ವಿಚಾರವನ್ನು ಕೂಡ ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಚಿಂತನೆ ಮಾಡಬೇಕು. ಅದರ ದೃಷ್ಟಿಯಿಂದಾಗಿ ಆ ಗ್ರಂಥಗಳ ವೈಶಿಷ್ಟ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಾಷ್ಯ ಶ್ರೀಮದಾಚಾರ್ಯರು ರಚನೆ ಏನು ಮಾಡಿಕೊಟ್ಟಿದ್ದಾರೆ, ಆ ಎಲ್ಲ ಭಾಷ್ಯಾದಿ ಗ್ರಂಥಗಳಿಗೆ 6 ಗ್ರಂಥಗಳನ್ನು ಪ್ರತ್ಯೇಕವಾಗಿ ರಾಯರು ರಚಿಸಿಕೊಟ್ಟಿದ್ದಾರೆ. ಅದರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ತತ್ವಮಂಜರಿ ಅಂಥೇಳಿ ಶ್ರೀಮದಾಚಾರ್ಯರು ಅಣುಭಾಷ್ಯವನ್ನು ಏನು ರಚನೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ತತ್ವಮಂಜರಿ ಅಂತಿದೆ. ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ ವೇದವ್ಯಾಸ ದೇವರು 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟರು. ಅನಂತರದಲ್ಲಿ ಶ್ರೀಮದಾಚಾರ್ಯರು 4 ಗ್ರಂಥಗಳನ್ನು ಆ ಸೂತ್ರಾರ್ಥ ನಿರ್ಣಯಕ್ಕೋಸ್ಕರವಾಗಿ ಮಾಡಿಕೊಟ್ಟರು. ಅದರಲ್ಲಿ ಪ್ರಧಾನವಾದದ್ದು, ಎಲ್ಲರೂ ಕೂಡ 564 ಬ್ರಹ್ಮಸೂತ್ರಗಳನ್ನು ಚಿಂತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಗಂಡಂತಹ ಆಚಾರ್ಯರು ಅಣುಭಾಷ್ಯ ಅಂಥೇಳಿ 564 ಬ್ರಹ್ಮಸೂತ್ರಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರ ಅರ್ಥ ವಿವರಣೆಯನ್ನು ಮಾಡಿಕೊಟ್ಟಿರುವಂತಹ ಗ್ರಂಥವೇ ತತ್ವಮಂಜರಿ ಅಂಥೇಳಿ ರಾಯರ ಗ್ರಂಥ. 32 ಶ್ಲೋಕದ ಆಚಾರ್ಯರ ಕೃತಿಯನ್ನು ಸಮಗ್ರವಾಗಿ ಒಂದೊಂದು ಶಬ್ದಕ್ಕೂ ಕೂಡ ಅದ್ಭುತವಾಗಿ ಅರ್ಥವನ್ನು ವಿವರಣೆ ಮಾಡಿಕೊಟ್ಟಿದ್ದಾರೆ ತತ್ವಮಂಜರಿಯಲ್ಲಿ. ಅದು ವಿಶಿಷ್ಟವಾದಂತಹ ಒಂದು ಗ್ರಂಥ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಹಾಗೆ ತಂತ್ರದೀಪಿಕಾ ಅಂಥೇಳಿ ಒಂದು ಸ್ವತಂತ್ರವಾದಂತಹ ರಾಯರ ಗ್ರಂಥ. ಯಾವ ಸೂತ್ರ ಭಾಷ್ಯ ಇದೆ, ಆ ಸೂತ್ರ ಭಾಷ್ಯ ಆಚಾರ್ಯ ರಚನೆ ಮಾಡಿದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮಗೆ ಮೇಲಿಂದ ಮೇಲೆ ವಿರೋಧ ಬಂದಾಗೆ ತೋರುತ್ತೆ. ಆ ಎಲ್ಲ ವಿರೋಧಗಳನ್ನು ಪರಿಹಾರ ಮಾಡಿ ಸೂತ್ರಾರ್ಥವನ್ನು ಇನ್ನೂ ತಿಳಿಯಾಗಿ ಬಿಡಿಸಿಟ್ಟಂತಹ ಗ್ರಂಥ ತಂತ್ರದೀಪಿಕಾ. ಎಲ್ಲ 564 ಸೂತ್ರಗಳ ನಿರ್ಣಯವನ್ನು ಮಾಡೋದಕ್ಕೋಸ್ಕರವಾಗಿ ಹೊರಟಂಥ ಗ್ರಂಥ ಅಂಥೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ತತ್ವಪ್ರಕಾಶಿಕಾಗೆ ಭಾವದೀಪ, ಯಾವ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ ಇದೆ ಆ ಭಾವದೀಪ ಅನ್ನುವಂಥದ್ದು ಜಗತ್ತಿನಲ್ಲಿ ದೀಪದಂತೆ ಇದೆ. ಸೂತ್ರಗಳನ್ನು ನಿರ್ಣಯ ಮಾಡೋದಕ್ಕೆ ಆಚಾರ್ಯರ ಭಾಷ್ಯ, ಅದರ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ತತ್ವಪ್ರಕಾಶಿಕ, ತತ್ವಪ್ರಕಾಶಿಕೆಯಲ್ಲಿ ಬರುವಂತಹ ಸಂದೇಹಗಳು ವಿರೋಧಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ರಾಯರ ಗ್ರಂಥ ಭಾವದೀಪ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ವಾದೀಂದ್ರ ತೀರ್ಥರು ಇದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಪ್ರಾಯ ಪ್ರಾಗಣ್ಯದೀಯಾನ್ ಅಂತ ವರ್ಣನೆ ಮಾಡ್ತಾ ಎಷ್ಟು ಅದ್ಭುತವಾದಂತಹ ಗ್ರಂಥ ಅಂಥೇಳಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಮತ್ತು ಹಾಗೆ ತರ್ಕತಾಂಡವದ ನ್ಯಾಯದೀಪ, ತರ್ಕತಾಂಡವ ಮತ್ತೊಂದು ವ್ಯಾಸತೀರ್ಥರ ಗ್ರಂಥ, ಅದಕ್ಕೆ ನ್ಯಾಯದೀಪ ಅಂಥೇಳಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಬರುವಂತಹ ಅನೇಕ ವಿಚಾರಗಳು, ಪ್ರಾಮಾಣ್ಯ ಸ್ವತಸ್ತ್ವ ಇರಬಹುದು, ವೇದ ಅಪೌರುಷೇಯತ್ವ ಇರಬಹುದು, ಅಥವಾ ವರ್ಣನಿತ್ಯತ್ವ ಪ್ರತಿಪಾದನೆ, ಸಮವಾಯ ಖಂಡನ, ಮತ್ತು ಹಾಗೆ ಅನೇಕ ಸೂಕ್ಷ್ಮ ವಿಷಯಗಳನ್ನು 3 ಪರಿಚ್ಛೇದಗಳಲ್ಲಿ ವ್ಯಾಸತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ನ್ಯಾಯದೀಪ ಅಂಥೇಳಿ ರಾಯರು ಅದರ ಅರ್ಥ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ.
ಹೀಗೆ ಅನೇಕ ಗ್ರಂಥಗಳ ವಿವರಣೆಯನ್ನು ಕೊಡ್ತಾ ಚಂದ್ರಿಕಾಗೆ ಪ್ರಕಾಶವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ರೀತಿಯಲ್ಲಿ ಅವರ ಗ್ರಂಥ ವೈಶಿಷ್ಟ್ಯವನ್ನು ಚಿಂತನೆ ಮಾಡಬೇಕು.